ಹಾಯ್ ಸರ್, ನಮಸ್ತೆ. ನಾವು 17ನೇ ತಾರೀಕು ಕ್ಷಮಿಸಿ 11ನೇ ತಾರೀಕು ಬೆಂಗಳೂರಿಂದ ಬಾಲಿ 5 nights 6 days ಪ್ಯಾಕೇಜ್ ಮಾಡಿದ್ದೀವಿ ಸಾನಿಯಾ ಹಾಲಿಡೇಸ್ ಕಡೆಯಿಂದ. ಸೊ ಇವತ್ತಿಗೆ ಎಂಡ್ ಆಗಿದೆ, ಅಂದರೆ ಇವಾಗ ನಾವು ರೂಮ್ಸ್ ಎಲ್ಲ ಚೆಕ್ಔಟ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಸೊ ಈ 6 ದಿನ ನಮ್ಮ ಈ ಬಾಲಿ ಪ್ಯಾಕೇಜ್ ಎಕ್ಸ್ಪೀರಿಯೆನ್ಸು ಹೇಗಿತ್ತು ಅಂತ ನಮ್ಮ ಜನಗಳ ಹತ್ರ ಕೇಳೋಣ ಅಂತೆ, ಬನ್ನಿ. ಸರ್ ನಮಸ್ತೆ. ನಮಸ್ತೆ So, ಸರ್. ನಿಮ್ಮ ಈ ಬಾಲಿ ಪ್ಯಾಕೇಜ್ ಎಕ್ಸ್ಪೀರಿಯನ್ಸ್ ಸರ್ ಹೇಗಿತ್ತು ಸರ್? Very good morning all of you. It was very pleasant to stay in Bali for the past 5 days. ತುಂಬಾ ಚೆನ್ನಾಗಿತ್ತು. ನಮ್ಮ ಫುಡ್ಸ್ ಎಲ್ಲ ಅಷ್ಟು ಚೆನ್ನಾಗಿ ನಮಗೆ ಏನು ಬೇಕೋ ಆ ಥರ ನಾವು ಎಂಜಾಯ್ ಮಾಡೋ ಥರ ಇತ್ತು. ವೆರಿ ಕಂಫರ್ಟಬಲ್ ಲಾಡ್ಜಿಂಗ್, ಹೋಟೆಲ್ ಇದು ಬೋರ್ಡಿಂಗ್ ಮಾತ್ರ ಅಷ್ಟು ಚೆನ್ನಾಗಿತ್ತು. ಅಕಾಮಿಡೇಷನ್ನು ತುಂಬ ಕಂಫರ್ಟಬಲ್ ಆಗಿತ್ತು. ನಾವು ಏನು ಕಷ್ಟಪಟ್ಟಿಲ್ಲ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಪ್ರತಿಯೊಂದು ಟ್ರಿಪ್ಪಲ್ಲಿ ಅವರು ಹೀಗೆ ನಮಗೆ ಸರ್ವಿಸಸ್ ಕೊಡಲಿ ಅಂತೇಳಿ ನನಗೆ ಐ ಪ್ರೇ ಗಾಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸಾದಿಕ್ ಅವರೇ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮೇಡಮ್? ಚೆನ್ನಾಗಿ ಸೂಪರ್ ಆಗಿತ್ತು. ನಮ್ಮ ಫ್ಯಾಮಿಲಿ ಜೊತೆ ಹೋಗಿದ ತರ ಇತ್ತು, ಎಲ್ಲ ಚೆನ್ನಾಗಿತ್ತು. ಇನ್ನು ನೆಕ್ಸ್ಟ್ ಟೈಮ್ ಬರ್ತೀವಿ. ನೆಕ್ಸ್ಟ್ ಓಕೆ ಮೇಡಮ್, ಥ್ಯಾಂಕ್ ಯು. ವಿ ಪ್ರಿಫರ್ ಸಾನಿಯಾ ಹಾಲಿಡೇಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಂಜಾಯ್ ದ ಹಾಲಿಡೇಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬನ್ನಿ, ಮುಂದಕ್ಕೆ ಹೋಗೋಣ ಅಂತೆ. ನಮ್ಮ ಬೇರೆ ಪ್ಯಾಸೆಂಜರ್ಸ್ಗಳು ಕೇಳೋಣ ಅಂತೆ ಅವರ ಅನುಭವ ಹೇಗಿತ್ತು ಅಂತ. ನೋಡಿ, ಎಲ್ಲ ಫೋಟೋ ಸೆಷನ್ ನಡೀತಾ ಇದೆ. ಕೇಳೋಣ ಒಬ್ಬೊಬ್ಬರಿಗೆ ಹೇಗಿತ್ತು ಅಂತ. ಸರ್ ನಮಸ್ತೆ ಸರ್. ನಮಸ್ತೆ ನಿಮ್ಮ ಈ ಬಾಲಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಸರ್, ತುಂಬ ಚೆನ್ನಾಗಿತ್ತು. ಒಂದು 6 days ಗೊತ್ತೇ ಆಗಲಿಲ್ಲ. ತುಂಬ ಜಾಲಿ ಮಾಡಿದ್ವಿ. ಸಾನಿಯಾ ಗ್ರೂಪ್ಗೆ ತುಂಬ ಧನ್ಯವಾದಗಳು. ಇವರು ಹೀಗೆ ಮಾಡ್ತಾ ಇರಿ, ನಾವು ಬರ್ತಾ ಇರ್ತೀವಿ. ತುಂಬ ಥ್ಯಾಂಕ್ಸ್. ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನಾವೇನು ಬೆಂಗಳೂರಿಂದ ಹೊರಟು ಬಾಲಿಗೆ ಬಂದ್ವಿ. ಇವತ್ತಿಗೆ 6ನೇ ದಿನ. ಸೊ ಪ್ಯಾಕೇಜು ಮುಗಿತಾ ಬಂತು. ಸೊ ಈ 6 ದಿನ ನಿಮ್ಮ ಎಕ್ಸ್ಪೀರಿಯೆನ್ಸು ಸರ್ ಹೇಗಿತ್ತು ಸರ್? ತುಂಬ ಚೆನ್ನಾಗಿತ್ತು. ನನಗೆ ಮಾಡಿ ತುಂಬ ಚೆನ್ನಾಗಿ ತಮಾಷೆಯಾಗಿತ್ತು. ಇರುತ್ತಾ ಹೋಗ್ತಾ ಇದ್ವಿ. ಇನ್ನೂ ಒಂದು ಇರಬೇಕಾಯ್ತು ಅನಿಸ್ತಾ ಇದೆ. ಅದಕ್ಕೆ ಮಾಡಿದ್ದೆ ನಮ್ಮದೊಂದು ಗೊತ್ತಾಯ್ತು. ಓಕೆ, ಥ್ಯಾಂಕ್ ಯು ಸರ್. ಅಮ್ಮ, ನಿಮ್ಮದು ಎಕ್ಸ್ಪೀರಿಯೆನ್ಸ್ ಅಮ್ಮ ಹೇಗಿತ್ತು ಅಮ್ಮ? ಸರ್ ತುಂಬ ಚೆನ್ನಾಗಿತ್ತು, ತುಂಬ ಖುಷಿಯಾಗಿದ್ದೀವಿ. ಇನ್ನೂ ಟ್ರಿಪ್ ಮಾಡಿದ್ರೆ ಬರಬೇಕು ಅನಿಸುತ್ತೆ. ಆ ಥರ ನೀವು ಚೆನ್ನಾಗಿ ನಮ್ಮನ್ನು ನೋಡ್ಕೋತೀರಾ. ನಮ್ಮ ಕುಟುಂಬ ಥರನೇ ಎಲ್ಲರೂ ಗಮನಿಸ್ತೀರಾ. ನಮ್ಗೆ ತುಂಬ ಸಂತೋಷ ಆಯಿತು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ, ಮೇಡಮ್ ಒಬ್ಬರು ಇದ್ದಾರೆ. ಮೇಡಮ್ನ ಅನುಭವ ಹೇಗಿತ್ತು ಅಂತ ಕೇಳ್ಬಿಡೋಣ ಅಂತೆ. ಮೇಡಮ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಸೊ ಈ 6 ದಿನ ನೀವು ನಮ್ಮ ಜೊತೆ ಬಾಲಿ ಟ್ರಿಪ್ ಬಂದಿದ್ರಿ. ಸೊ ಈ 6 ದಿನ ನಿಮ್ಮ ಬಾಲಿ ಇಂಡೋನೇಷ್ಯಾ ಪ್ಯಾಕೇಜ್ ಎಕ್ಸ್ಪೀರಿಯೆನ್ಸು ಹೇಗಿತ್ತು? ಬಾಲಿ ಟ್ರಿಪ್ಪು ತುಂಬ ಚೆನ್ನಾಗಿತ್ತು. ಎಲ್ಲ ಪ್ಲೇಸ್ಗಳು ಚೆನ್ನಾಗಿ ತೋರಿಸಿದ್ರು. ಊಟ ತಿಂಡಿ ತುಂಬ ಚೆನ್ನಾಗಿತ್ತು. ಮತ್ತೆ ಒಂದು ನಮಗೆ ಸಪ್ರೇಟಾಗಿ ಒಂದು ಯಾವುದೋ ಇದರಲ್ಲಿ ಬಂದಂಗೆ ಆಗಲಿಲ್ಲ. ನಮ್ಮ ಫ್ಯಾಮಿಲಿ ಜೊತೆ ಸೇಮ್ ನಮ್ಮ ಒಂದು ಫ್ಯಾಮಿಲಿ ಮೆಂಬರು, ನಮ್ಮ ಮನೆಯವರೇ ಹೊರಟಾಗಿತ್ತು. ಎಲ್ಲೂ ಬೋರ್ ಆಗಿಲ್ಲ. ಎಲ್ಲೂ ಬೋರ್ ಆಗೋದಿರಲಿ. ಯಾಕೆ ಎಲ್ಲಿ ಹೋಗ್ತಾ ಇದೀವಿ ಅನ್ಸುತ್ತೆ. 5 ದಿನ ಹೇಗಾಯ್ತು ಗೊತ್ತೇ ಆಗಿಲ್ಲ. ಊಟ ಆಗಲಿ, ಟ್ರಿಪ್ಪಲ್ಲಿ ನಿಮ್ಗೆ ಏನೇನು ಚೆನ್ನಾಗಿ ಅನಿಸ್ತು? ಲೈಕ್ ಹೋಟೆಲ್ಸ್ ಆಗಿರ್ಬೋದು ಅಥವಾ ಸೈಟ್ ಸೀಯಿಂಗ್ ಪ್ಲೇಸಸ್ಸು ಹೇಗಿತ್ತು? ಹೋಟೆಲ್ ಅಂತೂ ನಂಬರ್ 1. 5 star ಹೋಟೆಲ್ಗಿಂತ ಇನ್ನೂ ಸ್ವಲ್ಪ ಒಂದು ಲೆವೆಲಲ್ಲೇ ಬೇರೆ ಇದೆ. ಇನ್ನು ಫುಡ್ ಅಂತೂ ಮೇಯ್ನು, ಎಲ್ಲರೂ ಹೋದರೆ ಫುಡ್ಡೇ ನಮಗೆ ತೊಂದರೆ ಆಗೋದು. ಆದರೆ ಇಲ್ಲಿ ಅಂತೂ ಫುಡ್ ಅಂತೂ ನಂಬರ್ 1. ಇಲ್ಲೂ ನಮಗೆ ಫುಡ್ ಅಂತೂ ತೊಂದರೆ ಅನಿಸ್ಲೇ ಇಲ್ಲ. ಅದೇ ಮನೇಲಿ ಊಟ ಮಾಡ್ದಂಗೆ ಇತ್ತು. ಮನೆ ಮೆಂಬರ್ ಇರ್ತಾ ಇತ್ತು. ತುಂಬ ಚೆನ್ನಾಗಿತ್ತು, ಬ್ಯೂಟಿಫುಲ್. ಥ್ಯಾಂಕ್ ಯು ವೆರಿ ಮಚ್ ಸರ್, ಅರೇಂಜ್ ಮಾಡಿದ್ದಕ್ಕೆ. ಯಾವಾಗಲೂ ಹೀಗೆ ಟ್ರಿಪ್ಗೆ ನಮ್ಮ ಜೊತೆ ಬರ್ತಾರೆ. ಥ್ಯಾಂಕ್ ಯು ವೆರಿ ಮಚ್, ಗಾಡ್ ಬ್ಲೆಸ್ ಯು. ಬನ್ನಿ, ನೆಕ್ಸ್ಟು ನಮ್ಮ ಶಿವ ಸರ್ ಇದ್ದಾರೆ. ಶಿವ ಸರ್ಗೆ ಕೇಳೋಣ ಅಂತೆ ಇವರ ಒಂದು ಬಾಲಿ ಪ್ಯಾಕೇಜ್ನ ಅನುಭವ ಹೇಗಿತ್ತು ಅಂತ. ಸರ್ ನಮಸ್ತೆ ಸರ್. ನಮಸ್ತೆ, ಗುಡ್ ಮಾರ್ನಿಂಗ್. ಇವೇನು ನಮಗೆ ಹೊಸಬ್ರೇನಲ್ಲ. ಟ್ರಿಪ್ಪಲ್ಲೂ ನಮ್ಮ ಜೊತೆ ನಾವೆಲ್ಲೇ ಹಾಕಿದ್ದೀವಿ. ಈ 6 ದಿನ ನಿಮ್ಮ ಈ ಬಾಲಿ ಪ್ಯಾಕೇಜ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಒಂದು ಎಕ್ಸ್ಪೀರಿಯನ್ಸ್ ನಮ್ಗೆ ಏನಂದ್ರೆ ಫ್ಯಾಮಿಲಿ ಟೂರ್ ಬಂದಿದ್ದೀವಿ. ಬೇರೆ ಯಾರ ಜೊತೆ ನಾವು ಹೋಗಲ್ಲ. ನಮ್ಮ ಫ್ಯಾಮಿಲಿ ಮ್ಯಾನ್ ಸಾದಿಕ್ ಜೊತೆ ಹೋಗ್ತೀವಿ, ಸಾದಿಕ್ ಜೊತೆ ಬರ್ತೀವಿ. ಇಟ್ ಈಸ್ ಫೈನಲ್.
ಟೋಟಲ್ ಫ್ಯಾಮಿಲಿ ಟೂರ್. ವಿ ಆರ್ ಎಂಜಾಯ್ ಮೋರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ನಿಮ್ಮ ಅನುಭವ ಹೇಗಿತ್ತು? ನನ್ಗೊಬ್ಬನಿಗೆ ಅನ್ಕೊಂಡೆ. ಆಯ್ತು ಹೇಳಿ. ಸಾದಿ ಕಾಫಿ ಕೊಡ್ಸಿಲ್ಲ, ಅದೆಲ್ಲ ಹೇಳ್ಬೇಡ. ಗುಡ್ ಮಾರ್ನಿಂಗ್ ಸರ್. ಚೆನ್ನಾಗಿತ್ತು ಸರ್. 5 ದಿವಸ ಬಂದಿದ್ದು ಫ್ಯಾಮಿಲಿ ಥರನೇ ಇದ್ದಿದ್ದು. ನಾವು ಬರ್ತಾನೆ ಇದೀವಿ, ಸುಮಾರು ಇದು 12ನೇದು ನಮ್ಮದು. ಇನ್ನು ಮುಂದೆನೂ ಹೀಗೆ ಬರ್ತಾ ಇರ್ತೀವಿ, ಇನ್ನು ಒಳ್ಳೊಳ್ಳೆ ಟೂರ್ಗಳು ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ, ನಮ್ಮ ವೆರಿ ಆ್ಯಕ್ಟಿವ್ ನಮ್ಮ ಟ್ರಿಪ್ಪಿನ ಒಂಥರ ಇವರು ನಮಗೆ ಗಾಡ್ ಫಾದರ್ ಅಂತಲೇ ಹೇಳ್ಬೋದು. ಸೊ ಇವರು ಇರಲಿಲ್ಲ ಅಂದರೆ ಐ ಥಿಂಕ್ ನಮ್ಮ ಈ ಪ್ಯಾಕೇಜ್ ಇಷ್ಟು ಖುಷಿಯಾಗಿ ನಡೀತಿರಲಿಲ್ಲ. ಆ್ಯಕ್ಚುಲಿ ನಾನು ನಮಸ್ಕಾರ ಹೇಳ್ತೀನಿ ಅಂದರೆ ಇವರು ಒಂಥರ ಎಲ್ಲ ಟೈಮಲ್ಲೂ ಎಲ್ಲ ಜನ ನಗಿಸ್ಕೊಂಡು ನಮಗೆ ಒಂಥರ ಬೆನ್ನೆಲುಬಾಗಿ ನಿಂತಿದ್ದು. ಸರ್ನು ವಿಚಾರಿಸೋಣ ಅಂತೆ, ಸರ್ನ ಈ ಒಂದು ಪ್ಯಾಕೇಜ್ ಅನುಭವ ಹೇಗಿತ್ತು ಅಂತ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸಾನೆ ಹಾಲಿಡೇ ಅವರ ಯಜಮಾನರಾದ ಸಾದಿಕ್ ಅವರಿಗೆ ನಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾವು ನಿಮಗೆ ಚಿರುಣಿ ಅಂತ ಹೇಳ್ಬೋದು. ಇದರಲ್ಲಿ ಹಣದ ಬಗ್ಗೆ ಬರಲ್ಲ, ಗುಣದ ಬಗ್ಗೆ ಬರುತ್ತೆ. ನಮಗೆ ನಿಮ್ಮ ಜೊತೆಲಿ ಬರಬೇಕು, ನಮಗೆ ಈ ವಯಸ್ಸಿಗೆ ಬರದೇ ಇದ್ದರೆ ನೀವು ಕರೆಯೋದಕ್ಕೆ ಬರಬೇಕು ಅನ್ಸುತ್ತೆ. ನಮಗೆ ಬಿಡಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಇದು 2ನೇ ಟ್ರಿಪ್ ಬರ್ತಾ ಇದ್ದೀವಿ. ತುಂಬ ಖುಷಿಯಾಗಿ ನಮ್ಮ ಮನೇಲಿ ಮಾತಾಡೋದೇ ಕಡಿಮೆ ಅಂಥದ್ದು ಬಸ್ನಲ್ಲಿ ಚೆನ್ನಾಗಿ ಮಾತಾಡಿ ಜೊತೆ ಎಲ್ಲರೂ ಒಂದಾಗಿ ಮಾಡಿಸಿ ಚೆನ್ನಾಗಿ ಇದು ಮಾಡಿದ್ದಾರೆ. ನಮ್ಗೆ ಇವತ್ತರ ಯಾವಾಗೂ ನೆನೆಸ್ಕೊತಿರ್ತೀವಿ. ಮುಂದಕ್ಕೆ ಕರ್ಕೊಂಡೋಗಿ ನಮ್ಮಲ್ಲಿ ಏನಾದರೂ ಅತ್ತಿತ್ತಪ್ಪ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ, ದಯವಿಟ್ಟು ಯಾರು ಏನು ಇದು ಮಾಡ್ಕೋಬೇಡಿ. ಎಲ್ಲರೂ ನಿಮ್ಮ ಸ್ನೇಹಿತರಿಗೆ ರೆಕಮೆಂಡ್ ಮಾಡಿ ನೆಕ್ಸ್ಟ್ ಬಗ್ಗೆ ಹೋಗ್ಬೇಕಾದ್ರೆ ದಯವಿಟ್ಟು ಬಂದು ಜಾಯ್ನ್ ಆಗಿ. ಇದೇ ಥರ ಫ್ಯಾಮಿಲಿ ಥರ ಮುಂದಕ್ಕೆ ಹೋಗ್ತಾ ಇರೋಣ. ಇವರು ಒಳ್ಳೇದು ಮಾಡಿ ದೇವರ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನನ್ನ ಕಡೆಯಿಂದ ಇದು ಮಾಡ್ತೀನಿ. ಥ್ಯಾಂಕ್ ಯು ಸರ್. ಮೇಡಮ್ ನಮಸ್ತೆ. ಮೇಡಮ್ ಹೇಳಿ ಮೇಡಮ್, ನಿಮ್ಮ ಅನುಭವ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು, ಏನು ಹೇಳೋದು. ತುಂಬಾ ಖುಷಿಯಾಗಿದ್ವಿ. ಇವತ್ತು ಆಚೆ ಹೋಗ್ತಾ ಇದೀವಿ ಅನ್ನೋದೇ ಬೇಜಾರು. ಎಲ್ಲಿ ಹೋದ್ರು ನಾವು ನಿಮ್ಮ ಜೊತೆ ಬರಕ್ಕೆ ರೆಡಿ ಇದ್ದೀವಿ. ಓಕೆ ಮೇಡಮ್, ಥ್ಯಾಂಕ್ ಯು. ಇನ್ನೊಂದು ಹೇಳಿದ್ರು ಸರ್, ಹೇಳಿ ಸರ್, ಏನು ಹೇಳಕ್ಕಂತ ಹೇಳಿ. ಇಲ್ಲ ಏನಿಲ್ಲ, ಅಲ್ಲ ಸ್ವಲ್ಪ ನಾವು ಹಿರಿಯರಾಗಿದ್ದು ಸ್ವಲ್ಪ ಹೇಳ್ತಾ ಇದ್ದೀವಿ. ಏನಾದರೂ ಹೆಚ್ಚು ಕಮ್ಮಿ ನಡೆದಿದೆ ಅದನ್ನು ಮುಂದಕ್ಕೆ ತೋರಿಸ್ಕೊಂಡು ಬೇರೆಯವ್ರಿಗೆ ಅನುಕೂಲ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ಯಾವತ್ತೂ 100% ಸಪೋರ್ಟ್ ಕೊಡ್ತಿರ್ತೀವಿ, ಇರ್ತೀವಿ. ನಾವು ಬಂದಿಲ್ಲ ಅಂದ್ರೆ ನಮ್ಮ ಹುಡುಗನಾದ್ರು ಕಳ್ಸಿಕೊಡ್ತೀವಿ, ಹಳೆ ಹುಡುಗರನ್ನೆಲ್ಲ ಕಳ್ಸಿಕೊಡ್ತೀವಿ. ಧೈರ್ಯ ಇದೆ ನಮ್ಗೆ. ಅದೊಂದು ಇದಿದೆ ಹೆಣ್ಣು ಮಕ್ಕಳಾದ್ರೂ ಅಂದ್ರೆ ಯಾವುದೇ ಟ್ರಿಪ್ ನಲ್ಲಿ ನೀವು ಮಿಸ್ ಆಗಬಾರ್ದು. ಅದೊಂದು ಯಾಕಂದ್ರೆ ನಾವು ಹೇಳಿರ್ತೀವಿ, ನೀವು ಮಿಸ್ ಆದ್ರೆ ನಮ್ಗೆ ಮಿಸ್ ಆಗುತ್ತೆ. ದಯವಿಟ್ಟು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಬನ್ನಿ ಮುಂದಕ್ಕೆ ನಮ್ಮ ಸ್ನೇಹಿತರು ನಾಗೇಶ್ ಸರ್ ಇದ್ದಾರೆ. ಸೊ ನಾಗೇಶ್ ಸರ್ಗೂ ಕೇಳೋಣ ಅಂತ ಹೇಳಿ, ನಾಗೇಶ್ ಸರ್ನ ಅನುಭವ ಹೇಗಿತ್ತು ಅಂತ. ಸರ್ ನಮಸ್ತೆ ಸರ್. ಸರ್ ನಮಸ್ಕಾರ. ಸೊ ಇದು ಸಾನಿ ಹಾಲಿಡೇಸಲ್ಲಿ ಇದು ನಂದು 3ನೇ ಟ್ರಿಪ್ಪು. ಒಂದು ಶಿರ್ಡಿ, ಒಂದು ದುಬೈ, ಇದು ಬಾಲಿ. 3 ಪ್ಯಾಕೇಜ್ ಯಾವ ಥರ ಇದೆ ಅಂದರೆ, ನಮಗೆ ಇದು ನಾವು ಸಪ್ರೇಟಾಗಿ ಯಾರ ಜೊತೆನೂ ಹೋಗಿದ್ದೀವಿ ಅಂತ ಅನ್ಸೋದೇ ಇಲ್ಲ. ಯಾರೋ ನಮ್ಮವ್ರ ಜೊತೆ ಹೋಗಿದ್ದೀವಿ, ನಮ್ಮ ಫ್ಯಾಮಿಲಿ ಜೊತೆ ಹೋಗಿದ್ದೀವಿ ಅಂತ ಅನಿಸ್ತಾ ಇದೆ. ಅದೇ ಥರ ನಾವು ಅಂದ್ಕೊಂಡು ಇನ್ನು ಮುಂದಕ್ಕೂ ನಮ್ಮ ತಾಯಿ ವಯಸ್ಸಾದವ್ರು ಇದ್ದಾರೆ, ನಮ್ಮ ತಾಯಿ ನಮ್ಮ ಅಕ್ಕ ಅವರೆಲ್ಲ, ಅವ್ರನ್ನೂ ನಿಮ್ಮ ಜೊತೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಅತಿ ಶೀಘ್ರದಲ್ಲೇ ಶಿರ್ಡಿಗೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ತಾಯಿ, ನಮ್ಮ ಸಿಸ್ಟರು ಎಲ್ಲರನ್ನೂ ನೀವು ಜೊತೆಯಲ್ಲಿ ಇದ್ದು ಅವ್ರನ್ನ ಜೋಪಾನವಾಗಿ ನೋಡಿಕೊಂಡು ಕರ್ಕೊಂಡು ಬರಬೇಕು ಅಂತ ಕೇಳ್ಕೊಳ್ತೀವಿ ಅಷ್ಟೇ. ಓಕೆ, ಪರವಾಗಿಲ್ಲ ಬಿಡಿ. ಇನ್ನೂ ಸುಮಾರು ಜನ ಇದ್ದಾರೆ. ಸೊ ರೂಮ್ ಚೆಕ್ಔಟ್ ಆಗಿದೆ. ನಾವು ಉಳಿದುಕೊಂಡಿದ್ದಂತಹ ಹೋಟೆಲ್ ಇದು, ಹೋಟೆಲ್ ಫೇರ್ಫೀಲ್ಡ್ ಮ್ಯಾರಿಯಟು. ಇಟ್ಸ್ ಅನ್ 4 ಸ್ಟಾರ್ ಹೋಟೆಲು. ನೆಕ್ಸ್ಟ್ ನಮ್ಮ ಆತ್ಮೀಯ ಗೆಳೆಯರು ಕಿರಣ್ ಮತ್ತು ಸುಮಾ ಕಿರಣ್ ಇದ್ದಾರೆ. ಸೊ ಹಾಗೆ ಇವ್ರನ್ನೂ ವಿಚಾರಿಸ್ಬಿಡೋಣ ಅಂತೆ. ಸರ್ ಗುಡ್ ಮಾರ್ನಿಂಗ್. ಸೊ ನಿಮ್ಮ ಈ 5 ದಿನದ ಬಾಲಿ ಪ್ಯಾಕೇಜ್ ಎಕ್ಸ್ಪೀರಿಯನ್ಸ್ ಸರ್ ಹೇಗಿತ್ತು ಸರ್? ಸರ್ ಸೂಪರ್ ಸರ್, ರಿಯಲಿ ಇಟ್ಸ್ ದಿ ಬೆಸ್ಟ್ ಪ್ಯಾಕೇಜ್. ತುಂಬಾ ಚೆನ್ನಾಗಿತ್ತು ಸರ್. ಆ ಫುಡ್ ಹೋಟೆಲ್ ಒಂದು JW ಮ್ಯಾರಿಯಟ್ ಹೋಟೆಲ್ ತುಂಬಾ ಚೆನ್ನಾಗಿತ್ತು ಸರ್. ದಿ ಬೆಸ್ಟ್ ಹೋಟೆಲ್, ದಿ ಬೆಸ್ಟ್ ಫುಡ್, ದಿ ಬೆಸ್ಟ್ ಜರ್ನಿ, ಆಲ್ ದಿ ಬೆಸ್ಟ್. ತುಂಬಾ ಚೆನ್ನಾಗಿತ್ತು. ನಾವು ನಿಮ್ ಜೊತೆ 15 ಸರಿ ಬಂದಿದ್ದೀವಿ. 15 ಸರಿನೂ ಚೆನ್ನಾಗಿತ್ತು ಸರ್. 15 ಡಿಫ್ರೆಂಟ್ ಟ್ರಿಪ್ಸ್ ಮಾಡಿದ್ರಿ. 15 ಡಿಫ್ರೆಂಟ್ ಟ್ರಿಪ್ಸ್ಗೂ ಬಂದಿದ್ದೀವಿ ಆಲ್ ಅರೌಂಡ್ ದ ವರ್ಲ್ಡ್. ಇಟ್ ವಾಸ್ ವೆರಿ ಡ್ಯಾಮ್ ಗುಡ್ ಸರ್. ತುಂಬಾ ಖುಷಿ ಆಗ್ತಾ ಇದೆ ಸರ್. ನಿಮ್ ಜೊತೆ ಬಂದ್ರೆ ಒಂಥರ ವೆರಿ ಗುಡ್ ಪಾಸಿಟಿವ್ ಫೀಲಿಂಗ್ಸ್. ಥ್ಯಾಂಕ್ ಯು. ನಮಸ್ತೆ. more than 15-20 times ಬಂದು ನಮ್ಗೆ ವಾಸ್ ದ ಕೌಂಟ್ ಆಫ್ ಟೈಮ್ಸ್ ಸಾದಿಕ್ ಅವ್ರ ಜೊತೆ ಬಂದಿದ್ದು. ನನ್ನ ಮಗ ಸ್ಕೂಲ್
ಸ್ಕೂಲಲ್ಲಿ ಇದ್ದಾಗಲೇ ಕೆಲ್ಸಕ್ಕೆ ಹೋಗೋ ಒಂದು ಮಗು ಆಗಿದೆ, ಅಲ್ಲಿವರೆಗೂ ಬೆಳೆಸ್ಕೊಂಡ್ಬಂದ್ಬಿಟ್ಟಿದ್ದಾರೆ ಸಾಧಿಕ್ ಅವ್ರನ್ನ. ಸೊ ಇದೇ ಒಂದು ಖುಷಿಯಲ್ಲಿ ಸಾಧಿಕ್ ಅವ್ರು ನಮ್ಗೆ ಏನಾದರೂ ಡಿಸ್ಕೌಂಟ್ಸ್ ಕೊಡ್ತಾರೆ ಅಂತ ಕಾಯ್ಕೊಂಡಿದ್ದೀವಿ. ಅದು ಬೇಡ, ಅವ್ರ ಪ್ರೀತಿನೇ ನಮಗೆ ಡಿಸ್ಕೌಂಟ್. ಈ ಟ್ರಿಪ್ಪಲ್ಲಿ ದ ಬೆಸ್ಟ್ ಪಾರ್ಟ್ ವಾಸ್ ಸಾದಿಕ್ ವಾಸ್ ನಾಟ್ ಎ ಟೂರ್ ಆಪರೇಟರ್ ಆರ್ ಎ ಗೈಡ್ ಆರ್ ವಾಟ್ ಎವರ್ ಇಟ್ ಈಸ್. ಸಾದಿಕ್ ಅವರು ದೇವ್ರು ಕೊಟ್ಟಿರೋ ತಮ್ಮನ ಥರ, ಮಗನ ಥರ, ಹೊರ ಹುಟ್ಟಿದವ್ರ ಥರ ನಮ್ಮ ಜೊತೆ ಬರ್ಕೊಂಡಿದ್ದು. ಆಮೇಲೆ ಜೊತೆಗೆ ನಮಗೆ ಟೂರಿಸ್ಟ್ ಆಗಿ ಬಿಂದಾಸ್ ಎಂಜಾಯ್ ಮಾಡಿರೋದಕ್ಕೆ ಇಟ್ಸ್ ಎ ಪ್ರೈಸ್ಲೆಸ್. ಐ ಬೆಟ್ ಇನ್ನೇನು ಯಾರು ಮಾಡಿರಲ್ಲ, ಮುಂದೇನು ಯಾರು ಮಾಡಿರಲ್ಲ, ಅಷ್ಟು ನಾವು ಧೂಳು ಉಡಾಯಿಸಿದ್ದೀವಿ ಈ ಬಾಲಿ ಟ್ರಿಪ್. ಬಾಲಿ ಇಷ್ಟು ಟ್ರಿಪ್ನಲ್ಲಿ ಬಾಲಿ ಇಸ್ ದ ಮೋಸ್ಟ್ ಮೆಮೊರಬಲ್ ಟ್ರಿಪ್ ನನಗೆ, ಬಿಕಾಸ್ ಆಲ್ವೇಸ್ ಸಾದಿಕ್ ಈಸ್ ಅನ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಫ್ ಅಸ್. ಥ್ಯಾಂಕ್ ಯು ಸೋ ಮಚ್ ಸಾದಿಕ್ ಅವರೇ, ಇನ್ನೂ ಜಾಸ್ತಿ ಬೆಳೀರಿ. ವಿ ವರ್ ಲುಕಿಂಗ್ ಔಟ್ ಫಾರ್ ದ ಯುರೋಪ್ ಡೆಸ್ಟಿನೇಷನ್ ಟ್ರಿಪ್ಸ್. ಇನ್ನೂ ಚೆನ್ನಾಗಿ ಮಾಡಿ, ವರ್ಲ್ಡ್ ಎಕ್ಸ್ಪ್ಲೋರ್ ಮಾಡಿ. ಅವ್ರು ಯಾರೋ ಎಕ್ಸ್ಪ್ಲೋರರ್ ಆಗೋದಲ್ಲ, ನೀವು ಎಕ್ಸ್ಪ್ಲೋರ್ ಮಾಡಿ ನಮ್ಮನ್ನಂತ ಅವ್ರನ್ನೆಲ್ಲ ಸಂತೋಷಪಡಿಸಿ ಒಂದು ಬೇಗ ಲೇಡೀಸ್. ಖಂಡಿತ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಅಲ್ಲೇ ನಿಂತ್ಕೋಬೇಕಂತೆ. ನಿಮಗೆ ಎಲ್ಲಿ ಖುಷಿ ಆಗುತ್ತೋ ಆ ಜಾಗದಲ್ಲಿ ನಿಂತ್ಕೊಳ್ಳಿ. ಸೊ ಸರ್ ನಮಸ್ತೆ. ಸೊ ನೀವೇನು ನಮಗೆ ಗೊತ್ತಿಲ್ಲ, ಇದೇನು ಮಾಡಬೇಕು? ನಾವು ಎಲ್ಲೇ ಟ್ರಿಪ್ ಹಾಕಿದ್ರು ನಮ್ಮ ಜೊತೆ ಇರ್ತೀವಿ. ಸೊ ಈಗ ಬಾಲಿಗೂ ಬಂದಿದ್ದೀರಾ, ಈ ಬಾಲಿ ಪ್ಯಾಕೇಜ್ನ ಎಕ್ಸ್ಪೀರಿಯನ್ಸ್ ಸರ್ ಹೇಗಿದೆ ಸರ್? ಈ ಬಾಲಿ ಬಗ್ಗೆ ನಮಗೇನು ಮೊದಲು ಗೊತ್ತಿರಲಿಲ್ಲ, ಎಲ್ಲ ಯೂಟ್ಯೂಬಲ್ಲಿ ನೋಡಿ ಎಲ್ಲ ಮಾಡಿಕೊಂಡು ನಾವು ಬಂದ್ವಿ. ಬಟ್ ಇಲ್ಲಿ ಎಲ್ಲ ಕಡೆನೂ ಇದು ನೇಚರ್ ಚೆನ್ನಾಗಿದೆ, ಒಂಥರ ನಮ್ಮ ಕರ್ನಾಟಕ ಮಲೆನಾಡಲ್ಲಿ ಓಡಾಡ್ದಾಗಿದೆ. ಮತ್ತು ಇದ್ದಿದ್ರಲ್ಲೇ ಸಾದಿಕ್ ಒಳ್ಳೆ ಕಡೆ ಊಟ ವ್ಯವಸ್ಥೆ ಮಾಡಿದ್ದಾರೆ, ಎಲ್ಲ ಇಂಡಿಯನ್ ರೆಸ್ಟೋರೆಂಟು. ಊಟ ಎಲ್ಲ ಚೆನ್ನಾಗಿತ್ತು. ಇದ್ದಿದ್ರಲ್ಲೇ ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾವು ಇದ್ದಿದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗಿದೆ ಬ್ರೇಕ್ಫಾಸ್ಟ್ ಕೂಡ. ಮತ್ತೆ ಕರ್ಕೊಂಡು ಹೋಗೋದು ಗೈಡು ಎಲ್ಲ ಒಳ್ಳೆಯವ್ರನ್ನೇ ಇದು ಮಾಡಿದ್ದಾರೆ. ನೆಕ್ಸ್ಟ್ ಅವರಿಗೆ ಯುರೋಪ್ ಟೂರ್ ಮಾಡಿದ್ರೆ ನಾವು ಬರ್ತೀವಿ ಅಂತ ಹೇಳಿದ್ದೀವಿ. ಅವ್ರು ಏನು ಯುರೋಪ್ ಟೂರ್ ಮಾಡ್ಲಿಕ್ಕೆ ಇನ್ನೊಂದು ವರ್ಷ ಬೇಕು, 2 ವರ್ಷ ಬೇಕು, ನೋಡೋಣ, ಆಮೇಲೆ ಹೋದ್ರಾಯ್ತು. ತುಂಬಾ ಚೆನ್ನಾಗಿದೆ, ಎಲ್ಲರೂ ಬರ್ಬೋದು ಇಲ್ಲಿಗೆ. ಥ್ಯಾಂಕ್ ಯು ಸರ್. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿತ್ತು? ನಮಗೆ ಹೇಗೆ ಅಂತಂದ್ರೆ ಏನಿಲ್ಲ, ಸಾದಿಕ್ ಅವ್ರ ಜೊತೆ ಬರೋದಂತಂದ್ರೆ ಒಂಥರ ಫ್ಯಾಮಿಲಿ ಜೊತೆ ಬಂದಂಗೆ. ನಮಗೇನು ಯೋಚನೆನೇ ಇಲ್ಲ, ಆರಾಮಾಗಿ ಇದು ಇರ್ತೀವಿ, ಫೀಲ್ ಮಾಡ್ಕೊಂಡು ಆರಾಮಾಗಿ ಖುಷಿಯಾಗಿ ಓಡಾಡ್ಕೊಂಡಿರ್ತೀವಿ. ಬಾಲಿ ಅದೇ ಹೇಳಿನಲ್ಲ, ನಾವು ಇಲ್ಲಿ ಬಂದ್ರೆ ನಮಗೆ ಇಂಡಿಯಾದಲ್ಲೇ ಇದೀವಿ ಅಂತಾನೆ ಅನ್ನಿಸ್ತಾ ಇದೆ. ನಮಗೆ ಒಂಥರ ಇದಾಗ ಅನಿಸ್ತಿಲ್ಲ, ಎಲ್ಲ ಚೆನ್ನಾಗಿತ್ತು ಟೂರ್ ಪ್ಯಾಕೇಜು. ಇಲ್ಲಿ ನಮ್ದು ಕಂಟ್ರಿ ಬೇರೆ ಇರೋದ್ರಿಂದ ನಮಗೆ ಹಾಗಾಗಿ ಸ್ವಲ್ಪ ಫುಡ್ಡು ಕೆಲವು ಇದ್ರೊಳಗೆ ಸ್ವಲ್ಪ ಇದಾಗುತ್ತೆ, ನಾವು ಅಡ್ಜಸ್ಟ್ ಮಾಡ್ಕೋಬೇಕು, ಅದಕ್ಕೆಲ್ಲ ಏನು ಮಾಡೋಕ್ಕಾಗೋದಿಲ್ಲ. ಅದು ಚೆನ್ನಾಗಿತ್ತು. ನಮಗೆ ಸಾದಿಕ್ ಜೊತೆ ಬರೋದಂದ್ರೆ ಒಂಥರ ತುಂಬಾ ಖುಷಿ. ನೆಕ್ಸ್ಟ್ ಯಾವುದಕ್ಕೆ ಬರೋದು ಅಂತೇಳಿ ಕಾಯ್ತಾ ಇದ್ದೀವಿ ಅಷ್ಟೇ, ಮತ್ತೇನಿಲ್ಲ. ಚೆನ್ನಾಗಿತ್ತು, ಖುಷಿ. ಬನ್ನಿ, ಮೇಡಮ್ ಬಹಳ ಉತ್ಸುಕರಾಗಿದ್ದಾರೆ ಮಾತಾಡೋದಕ್ಕೆ. ಅಂದ್ರೆ ನೋಡೋಣ ಮೇಡಮ್ ಅನುಭವ ಹೇಗಿತ್ತು ಅಂತ. ಮೇಡಮ್ ನಮಸ್ತೆ, ಹೇಗಿತ್ತು ನಿಮ್ಮ ಈ ಬಾಲಿ ಟ್ರಿಪ್? ತುಂಬ ಎಲ್ಲರಿಗೂ ನಮಸ್ತೆ. ತುಂಬ ಚೆನ್ನಾಗಿತ್ತು. ನಾನು ಲೋಕಲಾಗೆ ಹೋಗಿತ್ತು ಇಷ್ಟುವರೆಗೂ. ಅಂತೂ ನಿಮ್ಮ ಜೊತೆ ಬಂದು ಈ ಹೈ ಲೆವೆಲ್ ರಾಯಲಾಗಿ ಹೋಗಿರೋದಂದರೆ ನಂದಿದೆ 3ನೇ ಸಾರಿ ಬಂದಿದ್ದೀನಿ. ನಂಗೆ ತುಂಬ ಸಂತೋಷ ಆಯಿತು. ಅಂತೂ ಸ್ವಲ್ಪ ಅನುಭವಗಳು ಆಯಿತು. ಲೋಕಲ್ ನೋಡಿದ್ಕ ಹೈ ಲೆವೆಲ್ ನೋಡಿದ್ಕ ತುಂಬ ಅನುಭವ ಆಯಿತು. ಮತ್ತೆ ಬರಬೇಕು ಅಂತಲೂ ಅನಿಸ್ತದೆ. ಅಂತೂ ಈ ಥರ ಆಯ್ತಾ ಅಂತ ನನಗೆ ಮನಸ್ಸಾಗಿ ಇವಾಗೂ ಬರ್ತಾ ಐತೆ. ಅಂತೂ ಇದಕ್ಕೆ ಮೇಲೆ ನಾನು ನೋಡಬೇಕು ಅಂತಲೇ ಆಸೆ ಐತೆ ಎಲ್ಲಾನು. ಅಂತೂ ನಿಮ್ಮಿಂದ ನಾನು ಇದೆಲ್ಲ ನೋಡಿದ್ದು ತುಂಬ ಸಂತೋಷ ಆಯಿತು. ಮತ್ತೆ ಬರಬೇಕಂತ ಕೂಡ ನಾನು ತಿಳ್ಕೊಂತೀನಿ. ಹಾಂ, ಥ್ಯಾಂಕ್ ಯು. ಬನ್ನಿ, ನೆಕ್ಸ್ಟು ನಮ್ಮ ವಿಜಯ ಅವರಿದ್ದಾರೆ, ಮೇಡಮ್ಗೆ ಹೇಳ್ಬಿಡೋಣ ಅಂತೆ. ಮೇಡಮ್ ಗುಡ್ ಮಾರ್ನಿಂಗ್. ಸೊ ನಿಮ್ಮ ಇದು ಅನುಭವ ಹೇಗಿತ್ತು ಬಾಲಿ ಅನುಭವ? ತುಂಬ ಚೆನ್ನಾಗಿತ್ತು. ನಾವು ಮೊದಲಿಂದನೂ ಸಾದಿಕ್ ಅವ್ರ ಜೊತೆ ಬರ್ತಿದ್ದೀವಿ. ಇಲ್ಲಿ ಬಂದ್ರೂ ಫ್ಯಾಮಿಲಿ ಫೀಲಿಂಗ್ ನಮಗೆ ಅವ್ರು ಕೊಡ್ತಾರೆ. ಎಲ್ಲನೂ ಚೆನ್ನಾಗಿದೆ. ವಿ ಎಂಜಾಯ್ಡ್ ಎ ಲಾಟ್. ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ನಮಸ್ತೆ ಸಾದಿಕ್ ಅವರೇ. ಸೊ ಹೇಗಿತ್ತು? ಫ್ಯಾಮಿಲಿ ಮೆಂಬರ್ ತರನೇ, ಲೈಕ್ ಮೈ ಲಿಟಲ್ ಬ್ರದರ್ ಆರ್ ಯು ಕ್ಯಾನ್ ಸೇ ಮೈ ಸನ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ನೋಡ್ಕೊತೀರಾ. ಸೊ ನಾವು ನಿಮ್ಮ ಜೊತೆ ಕೊಡ್ತೀವಿ ಅಂದ್ರೆ ನೋ ಸೆಕೆಂಡ್ ಥಾಟ್, ವಿಲ್ ಬಿ ಜಸ್ಟ್ ಗೋಯಿಂಗ್ ಅಷ್ಟೇ. ಹೊಸದು ಏನು ಪ್ಯಾಕೇಜ್ ಹಾಕಿದ್ರು ಸಾದಿಕ್ ಅವ್ರ ಜೊತೆ ಐ ವಾಂಟ್ ಟು ಎಕ್ಸ್ಪ್ಲೋರ್ ಮೋರ್ ಪ್ಲೇಸಸ್ ವಿತ್ ಸಾದಿಕ್ ಅವರು. ಸೊ ಅವರಿಗೆ ಮೈ ವಿಶ್ ಇಸ್ ಹಿ ಹ್ಯಾಸ್ ಟು ಗ್ರೋ ಫರ್ದರ್, ಲೈಕ್ ಹಿ ಹ್ಯಾಸ್ ಟು improve his other like add on, keep on adding his other places.
ಓಕೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು. ಸೊ ಮತ್ತೆ ಯಾರಿದ್ದಾರೆ ನೆಕ್ಸ್ಟ್ ಕೇಳೋಣ ಅಂತ. ಐ ಥಿಂಕ್ ಎಲ್ರದ್ದು ಮುಗಿ ಅನಿಸುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್ ಎಲ್ರಿಗೂ. ಸೊ ಈಗ ಹೊರಡೋ ಸಮಯದ. ಬಾಯ್ ಬಾಯ್, ಸಿ ಯು ಸೂನ್ ಅಗೇನ್ ಬಾಲಿ.